ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ರಣರೋಚಕ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇರುವಂತಹ ರಾಜಕಾರಣ. ಟಿವಿಕೆಗೆ ಕೊರತೆ ಇರುವಂತ ಇಬ್ಬರು ಶಾಸಕರ ಬೆಂಬಲ ಸಿಗುತ್ತಾ? ಸಂಜೆ 4 ಗಂಟೆಗೆ ವಿಸಿಕೆ ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡುತ್ತಾ? ಒಂದು ವೇಳೆ ವಿಸಿಕೆ ಬೆಂಬಲ ಸಿಕ್ಕಲ್ಲಿ ವಿಜಯ್ಗೆ 118 ಸಂಖ್ಯಾಬಲ. ವಿಸಿಕೆ ಹಾಕಿರುವಂತ 4 ಷರತ್ತುಗಳಿಗೆ ಓಕೆ ಅಂತಾರಾ? ಸಂಜೆ 4 ಗಂಟೆಗೆ ಖುದ್ದು ವಿಸಿಕೆ ಕಚೇರಿಗೆನೆ ವಿಜಯ್ ಅವರು ಹೋಗ್ತಾರೆ. ಹಾಗಾದ್ರೆ ಆ 4 ಕಂಡೀಷನ್ಗಳಿಗೆ ಓಕೆ ಅಂತಾರಾ? ತಮಿಳುನಾಡಿನಲ್ಲಿ ಈಗ ರಣರೋಚಕ ಕ್ಲೈಮ್ಯಾಕ್ಸ್. ಟಿವಿಕೆಗೆ ಕೊರತೆ ಇರುವಂತ ಇಬ್ಬರು ಶಾಸಕರು, 116 ಶಾಸಕರು ಈಗಿದ್ದಾರೆ. ಅಂದ್ರೆ 107 ಟಿವಿಕೆಯದ್ದು, 5 ಕಾಂಗ್ರೆಸ್ನದ್ದು, ಜೊತೆಗೆ ಸಿಪಿಐ 2 ಇರುವಂತದ್ದು. ಈಗ ಕೊನೆಯದಾಗಿ ವಿಸಿಕೆನು ಬೆಂಬಲ ಕೊಟ್ಟಿದ್ದೆ, ಆದ್ರೆ 118 ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗ್ತಾರೆ. ಬಟ್ ಆ ಮ್ಯಾಜಿಕ್ ನಂಬರ್ ರೀಚ್ ಆಗ್ಬೇಕು ಅಂದ್ರೆ ವಿಸಿಕೆ ಅಧಿಕೃತವಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡ್ಬೇಕಲ್ಲ, ಅದು ಸಂಜೆ 4 ಗಂಟೆಗೆ ಆಗುತ್ತಾ ನೋಡ್ಬೇಕಿದೆ. ಅವರ ಕಂಡೀಷನ್ಸ್ ಗಮನಿಸಿದೀವಿ ನಾವು ಈಗಾಗಲೇ. ಒಂದು DCM ಸ್ಥಾನ ನಮಗೆ ಬೇಕು ಅಂತ ಅವ್ರು ಕಂಡೀಷನ್ ಇಟ್ಟಿದ್ದಾರೆ. ಜೊತೆಗೆ SC ಅವರಿಗೆ ಸಪರೇಟ್ ಆಗಿರುವಂತ ಒಂದು ಕಾಯ್ದೆಯನ್ನ ರಚನೆ ಮಾಡಬೇಕು ಅಂತ ಕೇಳಿದ್ದಾರೆ. ಇನ್ನು ತಿರುಚಿ ಕ್ಷೇತ್ರದಲ್ಲಿ ನಮ್ಮದೇ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಬೇಕು. ತಿರುಚಿ ಪೆರಂಬೂರು 2 ಕ್ಷೇತ್ರದಲ್ಲಿ ವಿಜಯ್ ಏನು ಗೆದ್ದಿದ್ರಲ್ಲ, ಈಗ ತಿರುಚಿಗೆ ಅವರು ರಾಜೀನಾಮೆ ಕೊಡ್ತಾರೆ. ಆ ರಾಜೀನಾಮೆ ಕೊಟ್ಟ ಕ್ಷೇತ್ರಕ್ಕೆ ಅವ್ರು ಅನ್ಕೊಳ್ತಾ ಇದ್ದಿದ್ದು ಅಥವಾ ಒಂದಷ್ಟು ಚರ್ಚೆಗಳು ಓಡಾಡ್ತಾ ಇದ್ದಿದ್ದು ತ್ರಿಷಾ ಅವ್ರಿಗೆ ಟಿಕೆಟ್ ಕೊಡಬಹುದು ಅಂತ. ಬಟ್ ಇಲ್ಲಿ ವಿಸಿಕೆ ಅವ್ರು ಕೇಳಿದ್ದಾರೆ, ನಮಗೆ ಅಲ್ಲಿ ಟಿಕೆಟ್ ಬೇಕು ನಮ್ಮ ಅಭ್ಯರ್ಥಿಗೆ ಅಂತ. ಈ ಎಲ್ಲ ಕಂಡೀಷನ್ಸ್ನು ಕೂಡ ಓಕೆ ಅಂತಾರ ವಿಜಯ್? ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಏನ್ ಮಾತುಕತೆ ಆಗುತ್ತೆ ಅಂತ. ಅಂದ್ರೆ ಈಗ ಸರ್ಕಾರ ರಚನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಗೆದ್ದು 5 ದಿನ ಆಯ್ತು. ಈಗಾಗಲೇ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಆಗಿದ್ದು ಆಯ್ತು, ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಆಯ್ತು.